ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರ ಅಧ್ಯಕ್ಷತೆಯಲ್ಲಿ ಮಂಡ್ಯ ನಗರದ ಕನ್ನಡ ಪರ ಸಂಘಟನೆಗಳು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ವಿವಿಧ ಸಂಘಟನೆಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಸಭೆಯಲ್ಲಿ ಕನ್ನಡ ಸೇನೆಯ ಕರ್ನಾಟಕ ಜಿಲ್ಲಾಧ್ಯಕ್ಷರಾದ ಎಚ್.ಸಿ. ಮಂಜುನಾಥ್ ಮಾತನಾಡಿ, ಪಿಡಬ್ಲ್ಯೂಡಿ ಮತ್ತು ಹೆದ್ದಾರಿಗಳ ರಸ್ತೆ ಪ್ರಾಧಿಕಾರದವರು ಕನ್ನಡ ನಾಮಫಲಕವನ್ನು ತಪ್ಪಾಗಿ ನಮೂದಿಸಿದ್ದಾರೆ. ಇದರ ವಿರುದ್ಧ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕಟ್ಟುನಿಟ್ಟಿನ ಆದೇಶವನ್ನು ಮಂಡ್ಯದಲ್ಲಿ ನಡೆಯುತ್ತಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಳಗಾಗಿ ಮಾಡಬೇಕು ಅಂತ ಹೇಳಿದರು. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗಾಗಿ ಹಿಂದಿನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಪರ ಹೋರಾಟಗಾರರು ಬಹಳಷ್ಟು ಹೋರಾಟಗಳನ್ನು ಮಾಡಿದ್ದೇವೆ. ರಾಜ್ಯದ ಮುಖ್ಯಮಂತ್ರಿ ಅನುಷ್ಠಾನ ಕುರಿತು ಆದೇಶ ಮಾಡಿದರೂ ಸಹ ಇಲ್ಲಿಯವರೆಗೂ ಸಭೆಯನ್ನು ಕರೆದಿಲ್ಲ ಅಂತ ತಿಳಿಸಿದರು. ಜಿಲ್ಲಾಸ್ಪತ್ರೆಗಳಲ್ಲಿ ಇಂಗ್ಲಿಷ್ ನಾಮಫಲಕ ಹೆಚ್ಚಾಗಿ ಬಳಕೆಯಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗ್ತಾ ಇದೆ. ಈ ಕೂಡಲೇ ಕನ್ನಡ ನಾಮಫಲಕಗಳು ಜಿಲ್ಲಾಸ್ಪತ್ರೆಯಲ್ಲಿ ಕಡ್ಡಾಯ ಮಾಡಲು ಕ್ರಮ ವಹಿಸುವಂತೆ ಮನವಿ ಮಾಡಿದರು. ಈ ಪಿಡಬ್ಲ್ಯೂಡಿ ಮತ್ತು ಹೆದ್ದಾರಿಗಳ ರಸ್ತೆ ಪ್ರಾಧಿಕಾರದವರು ನಾಮಫಲಕಗಳನ್ನು ಹಾಕಿದ್ದಾರೆ. ಬಹುಮುಖ್ಯವಾದ ರಸ್ತೆಗಳಲ್ಲಿ ಹಾಕಿರುವಂತಹ ನಾಮಫಲಕಗಳು ಬದಲಾದ ತಪ್ಪುಗಳನ್ನೇ, ಬೇರೆ ಬೇರೆ ಸ್ಥಳದ ವಿಷಯಗಳನ್ನೇ ಹಾಕಿದ್ದಾರೆ. ಕನ್ನಡದ ಅನುಷ್ಠಾನಗೊಳಿಸಬೇಕಾಗಿರುವ ಇಲಾಖೆ ಅವರ ಅನುಕೂಲ ಆಗ್ತದೆ. ಈ ತರದ ವ್ಯವಸ್ಥೆಗಳಾದ್ರೆ ಸರ್, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬಹಳ ಕಟ್ಟುನಿಟ್ಟಿನ ಆದೇಶವನ್ನ ಮಾಡಬೇಕು. ಸಮ್ಮೇಳನದ ಒಳಗಡೆನೆ ಅದು ಒಂದು ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದು ಆಗ್ರಹ. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗಾಗಿ ಇಂದಿನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರರು, ಕನ್ನಡದ ಹೋರಾಟಗಾರರು ಬಹಳಷ್ಟು ಹೋರಾಟವನ್ನು ಮಾಡಿದ್ದಾರೆ. ಆದರೆ ಸರ್ಕಾರ, ಮುಖ್ಯಮಂತ್ರಿಗಳು ಅನುಷ್ಠಾನ ಕುರಿತು ಒಂದು ಆದೇಶವನ್ನು ಮಾಡಿದ್ರು. ಆದರೆ ಇಲ್ಲಿಯವರೆಗೆ ದುರದೃಷ್ಟಕರ ಸಂಗತಿ ಏನು ಕೇಳಿದ್ರೆ, ಸಮಗ್ರವಾದ ಯಾವುದೇ ಹೋರಾಟಗಾರರು, ಸಾಹಿತಿಗಳು, ಸಂಘ ಸಂಸ್ಥೆಗಳು ಇವತ್ತಿನವರೆಗೂ ಒಂದು ಸಭೆಯನ್ನು ಕರೆಯುವಂಥ ವ್ಯವಸ್ಥೆ ಆಗಲೇ ಇಲ್ಲ. ಸರ್, ದಯಮಾಡಿ ನಾನು ಒಬ್ಬ ಕನ್ನಡದ ಹೋರಾಟಗಾರನಿಗೆ ತಮ್ಮ ಮನವಿ ಮಾಡ್ಕೊಳ್ಳೋದೇನು ಅಂತಂದ್ರೆ ಸರ್, ತಮ್ಮ ಅಧ್ಯಕ್ಷತೆ ಅವಧಿಯಲ್ಲಿ ನಮ್ಮ ಪ್ರಕಾಶ್ ಗೌಡರು ಹೇಳಿದಂತೆ ನಿಮ್ಮ ಅಧ್ಯಕ್ಷತೆಯಲ್ಲಿ ವಿಧಾನಸಭೆ ಸೌಧದಲ್ಲೇ ಒಂದು ಸಭೆ ಕರೆಯಿರಿ ಸರ್. ಕರ್ನಾಟಕದಲ್ಲಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಅನುಷ್ಠಾನಗೊಳಿಸಲೇಬೇಕನ್ನುವ ಒಂದು ನಿರ್ಣಯವನ್ನ ಸರ್ ಎಲ್ಲ ಸಂಘಟನೆಗಳು, ಎಲ್ಲ ಹೋರಾಟಗಾರರು, ಶಾಸಕರುಗಳು, ಪ್ರತಿನಿಧಿಗಳಿಗೆ ಲೆಕ್ಕ ಬರೆಯುವಂಥದ್ದು, ಆರಾರು ಕ್ಷೇತ್ರದಲ್ಲಿ ಹೋರಾಟ ಮಾಡುವಂಥ ಕೆಲಸ ಮಾಡೋಣ ಸರ್. ಜಿಲ್ಲಾ ಆಸ್ಪತ್ರೆಗಳಲ್ಲಿ ಇಂಗ್ಲಿಷ್ನಲ್ಲಿ ಬರೆಯುವಂಥದ್ದು ಬಹಳ ಅನುಷ್ಠಾನ ಆಗೇ ಇದೆ. ನಾವು ಹಿಂದೆ ಅಧ್ಯಕ್ಷನೇ ಕರ್ಕೊಂಡೋಗಿ ದಿನೇಶ್ ವೈದ್ಯರ ಅಥವಾ ನಾಮಫಲಕಗಳಲ್ಲಿ ಒಂದು, ಮತ್ತೆ ಎಕ್ಸ್ರೇ ಸ್ಕ್ಯಾನಿಂಗ್ಗಳಿಗೆ ಹೋಗುವಂಥದ್ದು ಇದೆ ಸರ್. ನಾಮಫಲಕಗಳು ಇಲ್ಲಿ ಎಕ್ಸ್ರೇಗೆ ಹೋಗ್ಬೇಕು, ಇಲ್ಲಿ ಬ್ಲಡ್ಗೆ ಹೋಗ್ಬೇಕು ಅನ್ನೋ ನಾಮಫಲಕಗಳಿಲ್ಲ. ನಾವು ಅಳವಡಿಸಿ ಅಂತೇಳಿ ಎಷ್ಟು ಇವತ್ತು ಬೆಳಿಗ್ಗೆ ಆಗಿದ್ದೊಂದು ಹೆಣ್ಣು ಮಕ್ಕಳು ಮಳವಳ್ಳಿ ಒಡ್ರಳ್ಳಿ ಒಂದು ಗ್ರಾಮ ಅಂತ ಬಂದಿದೆ. ಆ ಹೆಣ್ಣು ಮಕ್ಕಳಿಗೆ ಬ್ಲಡ್ ಬ್ಯಾಂಕ್ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ. ಬ್ಲಡ್ ಟೆಸ್ಟ್ ಮಾಡಿಸೋ ಜಾಗಕ್ಕೆ ಹೋಗಿ ನಿಂತಿದೆ ಹೆಣ್ಮಕ್ಳು. ಅವಳಿಗೆ ಮತ್ತೆ ಹೆರಿಗೆ ವಾರ್ಡ್ ಹತ್ರ ಬನ್ನಿ, ಅಲ್ಲಿ ಹೆರಿಗೆ ವಾರ್ಡಿನ ಮುಂದೆ ರಕ್ತ ಪರೀಕ್ಷೆಯ ಕೇಂದ್ರ ಇದೆ, ಅಲ್ಲಿ ರಕ್ತ ಕೊಡುವಂತ ನಿಧಿ ಇದೆ, ಅಲ್ಲಿಗೆ ಹೋಗಿ ಅಂತೇಳಿ ಕಳಿಸಿದ್ವಿ. ಜಿಲ್ಲಾ ಆಸ್ಪತ್ರೆ ಅವುಗೆ ಎಲ್ಲೆಲ್ಲಿ ಕೇಂದ್ರಗಳಿದೆ ಅಲ್ಲಿಗೆ ನಾಮಫಲಕಗಳನ್ನು ಕಡ್ಡಾಯಗೊಳಿಸುವಂತದ್ದು ಒಂದು ಬಹಳ ನಿರ್ಧಾರವನ್ನು ಮಾಡಬೇಕು ಸರ್. ಜೈ ಕರ್ನಾಟಕ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್. ನಾರಾಯಣ್ ಮಾತನಾಡಿ, ಅತಿ ಹೆಚ್ಚು ಕನ್ನಡ ಮಾತನಾಡುವ ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಬರೆದ 2500 ವಿದ್ಯಾರ್ಥಿಗಳು ಕನ್ನಡ ಭಾಷೆಯಲ್ಲಿ ಅನುತ್ತೀರ್ಣರಾಗಿದ್ದಾರೆ ಅಂತ ವಿಷಾದ ವ್ಯಕ್ತಪಡಿಸಿದರು. ಜಿಲ್ಲಾ ಮಟ್ಟದಲ್ಲಿ ಕಲಿಕಾ ಕೇಂದ್ರವನ್ನು ಪ್ರಾರಂಭ ಮಾಡಿ ಶಿಕ್ಷಕರಿಗೆ ಕಲಿಕೆ ನೀಡಬೇಕು ಅಂತ ಹೇಳಿದರು. ನಮ್ಮ ಮಂಡ್ಯದಲ್ಲಿ ಸರ್ ಅತಿ ಹೆಚ್ಚು ಕನ್ನಡ ಮಾತನಾಡ್ತಕ್ಕಂಥ ಜಾಗ. ಈ ಜಾಗದಲ್ಲಿ ಈಗ ಹೋದ ವರ್ಷ 3,500 ಮಕ್ಕಳು ಕನ್ನಡದಲ್ಲಿ ಫೇಲ್ ಆಗಿದ್ದಾರೆ. ಯಾಕೆ ಅಂದ್ರೆ ಒಂದು ಪದನ ಶಿಕ್ಷಕರು ಬರ್ಕೊಟ್ರೆ ಅದೇ ಸರಿ ಅಂತಂದ್ರೆ ತಪ್ಪಾಗಿರೋದನ್ನ ಮಕ್ಕಳು ಅದನ್ನೇ ಬರೀತಾರೆ. ನಾವು ಸಮ್ಮೇಳನದ ವಿಚಾರವಾಗಿ ಮೊನ್ನೆ ಸ್ಪರ್ಧೆ ಮಾಡ್ದೋ, ಚಿತ್ರಕಲಾ ಸ್ಪರ್ಧೆ ಮಾಡ್ದೋ, ವ್ಯಾಕರಣ ಸ್ಪರ್ಧೆ ಮಾಡ್ದೋ, ಮಕ್ಕಳು ಹೆಸರುಗಳನ್ನೇ ತಪ್ಪು ಬರ್ದಿದ್ದಾರೆ. ಯಾಕೆಂದ್ರೆ ನಮ್ಮ ಶಿಕ್ಷಕರು ಹೇಳಿದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಈಗ ಮೇಡಮ್ ಅವರು ಹೇಳಿದಂಗೆ ಒಂದು ಕಲಿಕಾ ಕೇಂದ್ರವನ್ನ ಜಿಲ್ಲಾ ಮಟ್ಟದಲ್ಲೇ ಮಾಡಿ ಶಿಕ್ಷಕರಿಗೆ ಒಂದು ಕಲಿಕೆಯನ್ನ ಫಸ್ಟ್ ನಾವು ಕೊಡ್ಬೇಕು ಅನ್ನೋದನ್ನ ಫಸ್ಟ್ ನಾನು ಹೇಳ್ತೀನಿ ಸರ್. ಹಾಗಾಗಿ ನೆಕ್ಸ್ಟ್ ಸರ್, ನಮ್ಮಲ್ಲಿ ಮಂಡ್ಯದಲ್ಲಿ 92% ಕನ್ನಡ ಮಾತಾಡ್ತೀವಿ. ನಾವೇನಾದ್ರು ಕನ್ನಡ ಪರ ಹೋರಾಟ ಮಾಡ್ತಕ್ಕಂಥ ಒಂದು ಏನಾದ್ರು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡೋದು ಒಂದು ಕನ್ನಡ ಭವನನೇ ಇಲ್ಲ ಸರ್ ನಮ್ಮ ಮಂಡ್ಯದಲ್ಲಿ. ಇಷ್ಟು ಸಮ್ಮೇಳನ, ಈ 3ನೇ ಬಾರಿ ಸಮ್ಮೇಳನ ನಡೀತಾ ಇದೆ, ಒಂದು ಕನ್ನಡ ಭವನ ನಮ್ಮಲ್ಲಿ ಇಲ್ಲ. ಆಮೇಲೆ ಒಂದು ಕನ್ನಡದ ಬಗ್ಗೆ ಒಂದು ಸಾಹಿತ್ಯ, ಒಂದು ಕವಿಗೋಷ್ಠಿ ನಡೆಯಲ್ಲ, ಒಂದು ವಿಚಾರ ಸಂಕಿರಣ ನಡೆಯಲ್ಲ. ಕನ್ನಡದನ್ನ ನಾನು ಮಾಡಿ ಅಂತ ಹೇಳ್ತೇನೆ. ಇವತ್ತು ಕೂಡ ನೀವು ಒಂದು ಸಮ್ಮೇಳನ ಮಾಡಿದ್ರೆ ಅದಕ್ಕೆ ಕನ್ನಡದ ಸಮಿತಿನೂ ಇಲ್ಲ ಅಂತ. ಸಭೆಯಲ್ಲಿ ಹಲವು ವಿಚಾರಗಳನ್ನು ಆಲಿಸಿದ ಅಧ್ಯಕ್ಷರು ಶೀಘ್ರದಲ್ಲೇ ತಮ್ಮ ಎಲ್ಲರ ಸಲಹೆಗಳನ್ನು ಈಡೇರಿಸುವ ಭರವಸೆ ನೀಡಿದರು. ಸಭೆಯಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಡಾಕ್ಟರ್ ಸಂತೋಷ ಹಾನಗಲ್ಲ, ಆಪ್ತ ಕಾರ್ಯದರ್ಶಿ ಫಣಿಕುಮಾರ್ ಟಿಎಸ್, ಸದಸ್ಯ ತಿಮ್ಮೇಶ್, ಕಸಾಪ ಸಂಚಾಲಕಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ, ಕಸಾಪ ಕಾರ್ಯದರ್ಶಿ ಕೃಷ್ಣೇಗೌಡ, ಹರ್ಷ ಅಪ್ಪಾಜಪ್ಪ, ಕರ್ನಾಟಕ ಸಂಘದ ಅಧ್ಯಕ್ಷ ಜಯಪ್ರಕಾಶ್ ಗೌಡ, ನಗರ ಘಟಕ ಅಧ್ಯಕ್ಷೆ ಸುಜಾತಾ ಕೃಷ್ಣ ಸೇರಿದಂತೆ ವಿವಿಧ ಸಂಘಟನೆಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.